ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡುದರ ಹಿಂದೆ ಅನೇಕ ಆಂತರಿಕ ಮತ್ತು ಬಾಹ್ಯ ಕಾರಣಗಳಿವೆ. ಮುಖ್ಯವಾಗಿ ಇದರ ಹಿನ್ನೆಲೆ ಕಳಿಂಗ ಯುದ್ಧ ಅಂದಾಜು ಕ್ರಿ.ಪೂ. 261 ನಿಂದ ಪ್ರೇರಿತವಾಗಿದೆ. ಯುದ್ಧದ ನಂತರ ಅಶೋಕ ತನ್ನಲ್ಲಿದ್ದ ಒಬ್ಬ ಪ್ರಮುಖ ಬದಲಾವಣೆ ಅನುಭವಿಸಿದನು. ಈ ಯುದ್ಧದಲ್ಲಿ ಲಕ್ಷಾಂತರ ಮಂದಿ ಸಾವಿಗೀಡಾಗಿದ್ದು ಅಪಾರ ಸಂಕಟ, ನೋವು, ಹಾನಿ ಕಂಡು ಅಶೋಕನ ಮನಸ್ಸು ತೀವ್ರ ಸಂಕಷ್ಟಕ್ಕೆ ಒಳಗಾಯಿತು. ಇದು ಆತನನ್ನು ತೀವ್ರ ಚಿಂತನೆಗೆ ತಳ್ಳಿತು. 1. ಕಳಿಂಗ ಯುದ್ಧದ ಪರಿಣಾಮಗಳು. ಅಶೋಕನ ಹಿಂಸಾತ್ಮಕ ವಿಜಯ ಮತ್ತು ಯುದ್ಧದ ಭೀಕರತೆ ಅವನ ಮಾನಸಿಕತೆಯ ಮೇಲೆ ಪ್ರಬಲ ಪರಿಣಾಮ ಬೀರಿತು. ಯುದ್ಧದ ನಂತರ ಜನರ ನರಹತ್ಯೆ, ನಾಶ ಮತ್ತು ದಾರಿ ತಪ್ಪಿದ ಬಡತನವನ್ನು ಕಂಡು ಆತ ತೀವ್ರ ಪಶ್ಚಾತ್ತಾಪಕ್ಕೆ ಒಳಗಾದನು. ಈ ಅನುಭವ ಅವನನ್ನು ದಯೆ, ಶಾಂತಿ ಮತ್ತು ದಯಾಳುತೆಯ ಮಾರ್ಗವನ್ನು ಹುಡುಕಲು ಪ್ರೇರೇಪಿಸಿತು. ಬೌದ್ಧ ಧರ್ಮವು ಅದನ್ನು ಸಮರ್ಪಕವಾದ ಮಾರ್ಗವೆಂದು ಅವನು ಕಂಡುಕೊಂಡನು, ಏಕೆಂದರೆ ಇದರಲ್ಲಿ ಹಿಂಸೆಯನ್ನು ತ್ಯಜಿಸುವುದು ಮತ್ತು ಸಮಾನತೆಯನ್ನು ಒತ್ತಿ ಹೇಳುವುದು ಮುಖ್ಯವಾಗಿ ಬೋಧಿಸಲಾಗುತ್ತದೆ. 2. ದಂಪತಿಯ ಪ್ರಭಾವ. ಅಶೋಕನ ರಾಣಿ ದೇವಿ ತನ್ನ ತಾಯಿಯ ಮೂಲಕ ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದಳು. ಅವಳು ಅಶೋಕನ ಮೇಲೆ ಬೌದ್ಧ ತತ್ವಗಳನ್ನು ಅವಲಂಬಿಸಲು ಪ್ರಭಾವ ಬೀರಿದ್ದಳು ಎಂದು ಹೇಳಲಾಗುತ್ತದೆ. ಈ ಮೂಲಕ ಬೌದ್ಧ ಧರ್ಮದ ಶಾಂತಿಯುತ ತತ್ವಗಳು ಅವನ ಮನಸ್ಸಿನಲ್ಲಿ ಬೇರುಬಿಟ್ಟಿದ್ದವು. 3. ಆಂತರಿಕ ಶಾಂತಿ ಮತ್ತು ಧಾರ್ಮಿಕ ತಾತ್ವಿಕತೆ. ಬೌದ್ಧ ಧರ್ಮದ ಬೋಧನೆಗಳು ಆಧ್ಯಾತ್ಮಿಕ ಶಾಂತಿಯನ್ನು ಒದಗಿಸುತ್ತವೆ. ಹಿಂಸೆಯನ್ನು ತ್ಯಜಿಸಿ ಧರ್ಮದ ಮಾರ್ಗದಲ್ಲಿ ನಡೆದು ಕ್ಷಮೆ, ಕರುಣೆ ಮತ್ತು ಮಾನವತೆಯನ್ನು ಅನುಸರಿಸುವ ಬುದ್ಧನ ತತ್ವಗಳು ಅಶೋಕನಿಗೆ ಆಕರ್ಷಕವೆನಿಸಿತು. ಆದ್ದರಿಂದ ಆತ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ತನ್ನ ಸಾಮ್ರಾಜ್ಯವನ್ನು ದಯಾಳುತೆಯ, ಶಾಂತಿಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಸಲು ತೀರ್ಮಾನಿಸಿದನು. 4. ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನ. ಬೌದ್ಧ ಧರ್ಮವು ಅಶೋಕನ ಸಾಮ್ರಾಜ್ಯವನ್ನು ರಾಜಕೀಯವಾಗಿ ಸ್ಥಿರಗೊಳಿಸಲು ಸಹಾಯ ಮಾಡಿತು. ಬೌದ್ಧ ಧರ್ಮವು ಹಿಂಸೆಯನ್ನು ತ್ಯಜಿಸಲು ಮತ್ತು ಎಲ್ಲಾ ಪ್ರಾಣಿಗಳ ತತ್ವಾನುಸಾರ ಬಾಳುವುದಕ್ಕೆ ಒತ್ತಾಯಿಸುತ್ತಿತ್ತು. ಇದರಿಂದ ಅಶೋಕನ ರಾಜ್ಯದ ಜನರಲ್ಲಿ ಶಾಂತಿ ಮತ್ತು ಏಕತೆ ಮೂಡಿತು. ಇದರ ಜತೆಗೆ ಬೌದ್ಧ ಧರ್ಮವು ಎಲ್ಲಾ ವರ್ಗದ ಜನರಿಗೆ ಲಭ್ಯವಾಗಿದ್ದು ಅದನ್ನು ಸಾಮ್ರಾಜ್ಯದ ಅನೇಕ ಸ್ಥಳಗಳಲ್ಲಿ ವ್ಯಾಪಕವಾಗಿ ವೃದ್ಧಿಸಲು ಸಹಾಯ ಮಾಡಿತು. 5. ಬೌದ್ಧ ಧರ್ಮದ ಪ್ರಚಾರ. ಅಶೋಕನ ಬುದ್ಧ ಧರ್ಮದ ಮತಾಂತರವು ಅಷ್ಟೇ ಅಲ್ಲ, ಆ ಧರ್ಮದ ಪ್ರಮುಖ ಪಾಠಗಳನ್ನು ಸಾಮ್ರಾಜ್ಯದಾದ್ಯಂತ ವ್ಯಾಪಕವಾಗಿ ಹಬ್ಬಿಸಲು ಸಹ ಕಾರಣವಾಯಿತು. ತದನಂತರ ಅಶೋಕ ತನ್ನ ಧರ್ಮದ ಮಾರ್ಗದರ್ಶನದಡಿ ಧರ್ಮ ಮಹಾಮಾತ್ರರನ್ನು ನೇಮಿಸಿ ಬುದ್ಧನ ಸಂದೇಶಗಳನ್ನು ಆಫ್ರಿಕಾ, ಏಷ್ಯಾ ಮತ್ತು ಯುರೋಪ್ಗಳಲ್ಲಿಯೂ ಹರಡಲು ಸಹಾಯ ಮಾಡಿದನು. ಈಗಿನ ಬೌದ್ಧ ಧರ್ಮವು ಅಶೋಕನ ಆಧಿಕ್ಯದ ಅಸ್ತ್ರವಾಯಿತು. ಅಶೋಕನ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ನಂತರ ಅವನ ಜೀವನ ಮತ್ತು ಆಡಳಿತದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದವು. ಆ ಬದಲಾವಣೆಗಳು ಸಾಮಾನ್ಯವಾಗಿ ಅಧ್ಯಕ್ಷತೆಯು ಹೊಸತಾಗಿ ಬೌದ್ಧ ಧರ್ಮದ ತತ್ವಗಳನ್ನು ಅನುಸರಿಸುವ ರೀತಿಯಲ್ಲಿ ರೂಪುಗೊಳ್ಳುವುದಕ್ಕೆ ಕಾರಣವಾಯಿತು. ಇಲ್ಲಿದೆ ಕೆಲವು ಪ್ರಮುಖ ಅಂಶಗಳು. 6. ಧರ್ಮ ರಾಜ್ಯ ತತ್ವ ಧರ್ಮರಾಜ್ಯ. ಅಶೋಕ ತನ್ನ ಆಡಳಿತವನ್ನು ಧರ್ಮರಾಜ್ಯದ ಆಧಾರದ ಮೇಲೆ ರೂಪಿಸಿದನು. ಇದು ಶಾಂತಿ, ಸಮಾನತೆ, ಸಹಾನುಭೂತಿ ಮತ್ತು ಧರ್ಮದ ಆಚರಣಾ ಸೌಹಾರ್ದತೆ ತತ್ವಗಳನ್ನು ಒಳಗೊಂಡಿದ್ದವು. ಅಶೋಕನ ಧರ್ಮ ಪದವು ವಿಶೇಷ ಅರ್ಥವನ್ನು ಹೊತ್ತುಕೊಳ್ಳುತ್ತಿತ್ತು ಮತ್ತು ಅದರಲ್ಲಿ ಮಾನವೀಯತೆ, ನ್ಯಾಯ, ಆಪ್ತತೆ ಮತ್ತು ಎಲ್ಲ ಜೀವಿಗಳ ಮೇಲಿನ ಕರುಣೆಯನ್ನು ಅಭಿವ್ಯಕ್ತ ಮಾಡಲಾಯಿತು. ಬೌದ್ಧ ಧರ್ಮದ ತತ್ವಗಳು ಅವರ ಆಡಳಿತಕ್ಕೆ ಶಾಖೆಗಳನ್ನು ನೀಡಿದವು, ಇದರಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ಶಿಸ್ತಿನ ಪ್ರಾಮುಖ್ಯತೆ ಒತ್ತಿ ಹೇಳಲಾಯಿತು. 7. ಧರ್ಮ ಮಹಾಮಾತ್ರರು. ಬೌದ್ಧ ಧರ್ಮವನ್ನು ಹಿಂಬಾಲಿಸಿದ ಮೇಲೆ ಅಶೋಕನು ಸಾಮ್ರಾಜ್ಯಾದ್ಯಂತ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಇವರು ಸಾಮಾನ್ಯ ಜನರಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದ್ದರು. ಇವರು ರಾಜಕೀಯ ಅಧಿಕಾರಿಗಳು ಮಾತ್ರವಲ್ಲದೆ ಧರ್ಮದ ಮಾರ್ಗದರ್ಶಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಜನರ ಕಲ್ಯಾಣಕ್ಕಾಗಿ ಮತ್ತು ಸಮಾಜದ ಒಳಿತಿಗಾಗಿ ಬುದ್ಧನ ಸಂದೇಶವನ್ನು ಹರಡಲು ಅವರು ಪ್ರಾಮುಖ್ಯವಾದವರು. 8. ಪ್ರಜಾಪ್ರಿಯ ಮತ್ತು ಸವಲತ್ತು. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಅವನು ಪ್ರಜೆಗಳಿಗೆ ಆದ್ಯತೆ ನೀಡಿದ ರಾಜನಾದನು. ಅವನು ನಿರಂತರವಾಗಿ ತನ್ನ ಪ್ರಜೆಗಳ ಕಲ್ಯಾಣಕ್ಕೆ ಶ್ರದ್ಧೆ ತೋರಿಸುತ್ತಿದ್ದನು, ಅವರ ಸಹಾಯಕ್ಕಾಗಿ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸಿದನು. ಇದು ಆಸ್ಪತ್ರೆಗಳು, ಶಾಲೆಗಳು, ಸರಾಯಿ ಹಾಸಿಗೆಗಳು, ತೀರ್ಥಯಾತ್ರೆಗಳಿಗಾಗಿ ಹಾದಿಗಳು ಮತ್ತು ತೊಟ್ಟಿಗಳ ನಿರ್ಮಾಣದಂತಹ ಕಾರ್ಯಗಳನ್ನು ಒಳಗೊಂಡಿತ್ತು. ಬೌದ್ಧ ಧರ್ಮವು ತನ್ನ ಪ್ರಜೆಗಳ ಮೇಲೆ ಹೆಚ್ಚು ಕರುಣೆ ತೋರಿಸಲು ಪ್ರೇರಣೆಯನ್ನು ಒದಗಿಸಿತು. 9. ಅಹಿಂಸಾ ಮತ್ತು ಪರ್ಯಾವರಣ ಕಾಳಜಿ. ಅಹಿಂಸಾ, ಹಿಂಸೆಯನ್ನು ತ್ಯಜಿಸುವುದು ಅಶೋಕನ ಬೌದ್ಧ ಧರ್ಮದ ಅತ್ಯಂತ ಮುಖ್ಯ ತತ್ವವಾಗಿದೆ. ಬೌದ್ಧ ತತ್ವಾನುಸಾರ ಎಲ್ಲಾ ಜೀವಿಗಳ ಮೇಲಿನ ಕರುಣೆ ಮತ್ತು ಮಾನವೀಯತೆಯನ್ನು ಉಳ್ಳವರಾಗಲು ಅಶೋಕ ಕಟಿಬದ್ಧನಾಗಿದ್ದನು. ಕತ್ತಲಾದ ಮೊಮ್ಮಗನಾಗಿದ್ದ ಅಶೋಕನು ಎಲ್ಲಾ ಜೀವಜಾತಿಗಳನ್ನು ಸಂರಕ್ಷಿಸಲು ಕ್ರಮಗಳನ್ನು ಕೈಗೊಂಡನು.
ಅವನು ಮಾಂಸಾಹಾರ ತ್ಯಜಿಸಿಬಿಟ್ಟನು ಮತ್ತು ಬಲಿಪೂಜೆ, ಬೇಟೆ ಮುಂತಾದ ಹಿಂಸಾತ್ಮಕ ಚಟುವಟಿಕೆಗಳನ್ನು ತಡೆಯಲು ಪ್ರಯತ್ನಿಸಿದನು. ಇದಲ್ಲದೆ ಅಶೋಕನು ಪರಿಸರ ಸಂರಕ್ಷಣೆಗೂ ಮುಂದಾಗಿದ್ದು, ಮರಗಳನ್ನು ನೆಡುವುದು, ಪ್ರಾಣಿಗಳಿಗೆ ಆಹಾರ ಒದಗಿಸುವುದು ಮತ್ತು ತೀರಾ ದುರ್ಬಲರನ್ನು ಸಂರಕ್ಷಿಸುವಂತಹ ಕಾನೂನುಗಳನ್ನು ಜಾರಿಗೆ ತಂದನು. 10. ಅಂತಾರಾಷ್ಟ್ರೀಯ ಸಂಬಂಧಗಳು. ಅಶೋಕನ ಬೌದ್ಧ ಧರ್ಮದ ಮತಾಂತರವು ಮಾತ್ರ ತಾನೆಲ್ಲ, ಅದರ ಪರಿಣಾಮಗಳು ಹೊರದೇಶಗಳ ಜೊತೆಯಲ್ಲೂ ಉಂಟಾಯಿತು. ಅವನು ತನ್ನ ಧರ್ಮದ ಸಂದೇಶವನ್ನು ಮಗುಚುವ ಸಲುವಾಗಿ ಅನೇಕ ರಾಷ್ಟ್ರಗಳಿಗೆ ತನ್ನ ದೂತರನ್ನು ಕಳುಹಿಸಿದನು. ಅಶೋಕನ ದೂತವಾಹಕರು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಬೋಧಿಸಿ ಅಲ್ಲಿನ ರಾಜ ದೇವಾನಂಪಿಯ ತಿಸ್ಸನನ್ನು ಮತಾಂತರಗೊಳಿಸಿದರು. ಈ ಮೂಲಕ ಬೌದ್ಧ ಧರ್ಮವು ಶ್ರೀಲಂಕಾದಲ್ಲಿ ಶಕ್ತಿಯುತವಾಗಿ ವಿಸ್ತಾರವಾಯಿತು. ಇದಲ್ಲದೆ ಯುನಾನಿ, ಮಿಸ್ರ, ಈಜಿಪ್ಟ್, ಸಿರಿಯಾ ಮತ್ತು ಮೆಸಿಡೋನಿಯಾದ ರಾಜಮನೆತನಗಳಿಗೆ ತನ್ನ ಧರ್ಮದ ಸಂದೇಶವನ್ನು ಕಳುಹಿಸಿ ಅಶೋಕನ ಅಂತಾರಾಷ್ಟ್ರೀಯ ಧಾರ್ಮಿಕ ಸಂಬಂಧಗಳು ವೃದ್ಧಿಸಿದವು. 11. ಅಶೋಕನ ಶಿಲಾಶಾಸನಗಳು. ಅಶೋಕನು ಬೌದ್ಧ ಧರ್ಮದ ತತ್ವಗಳನ್ನು ಜನರಿಗೆ ತಲುಪಿಸಲು ಶಿಲಾಶಾಸನಗಳನ್ನು ನಿರ್ಮಿಸುವ ಮಹತ್ವದ ಕಾರ್ಯವನ್ನು ಕೈಗೊಂಡನು. ಈ ಶಿಲಾಶಾಸನಗಳು ಅವನ ಅಧೀನ ಪ್ರದೇಶದ ವಿವಿಧ ಭಾಗಗಳಲ್ಲಿ ಸ್ಥಾಪಿತವಾಗಿದ್ದು, ಅವುಗಳಲ್ಲಿ ಧರ್ಮದ ಸಂದೇಶಗಳು, ಶಾಂತಿ, ಅಹಿಂಸಾ, ಕರುಣೆ ಮತ್ತು ಸತ್ಕರ್ಮದ ಬೋಧನೆಗಳು ಲಭ್ಯವಿರುತ್ತವೆ. ಇವು ಸಾಮ್ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಒಗ್ಗೂಡಿಸಲು ಸಹಾಯ ಮಾಡಿತು. ಈ ಶಿಲಾಶಾಸನಗಳು ಅವನ ರಾಜ್ಯದ ಸಾರ್ವತ್ರಿಕ ನೀತಿಗಳಾದ ಧರ್ಮವನ್ನು ವ್ಯಾಪಕವಾಗಿ ತಿಳಿಸುವ ಕಾರ್ಯವನ್ನು ಮಾಡಿದ್ದವು. 12. ಆದರ್ಶ ಶಾಸಕನ ಪರಿಕಲ್ಪನೆ. ಬೌದ್ಧ ತತ್ವಗಳನ್ನು ಆಧರಿಸಿದ ಅಶೋಕನು ರಾಜ್ಯಪಾಲನಾಗಿ ತನ್ನನ್ನು ನಿಗಮಿಸಿದನು. ಬುದ್ಧನ ಬೋಧನೆಗಳು ಸಮಾನತೆಯನ್ನು ಉತ್ತೇಜಿಸಿತು ಹಾಗೂ ಅವನು ತತ್ವಗಳ ಪ್ರಕಾರ ರಾಜನ ಅಧಿಕಾರ ಜನರ ಸೇವೆಗಾಗಿ ಎಂಬ ನಂಬಿಕೆಗೆ ಬದ್ಧನಾದನು. ಪ್ರಜೆಗಳ ಒಳ್ಳೆಯ ಪರಿಸ್ಥಿತಿಗೆ ಬದ್ಧ ರಾಜ, ಪ್ರಾಮಾಣಿಕ ಆಡಳಿತ ಮತ್ತು ನ್ಯಾಯವನ್ನು ಒದಗಿಸುವ ತಾತ್ವಿಕತೆಯನ್ನು ಬೋಧಿಸಿದನು. ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರವೂ ಅವರ ಆಡಳಿತ ಶೈಲಿಯು ಸಂಪೂರ್ಣವಾಗಿ ಬದಲಾಗಿತು. ಇಡೀ ಭಾರತೀಯ ಉಪಖಂಡದಲ್ಲಿ ಬೌದ್ಧ ಧರ್ಮವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿದ್ದು, ಇತಿಹಾಸದಲ್ಲಿ ಅಶೋಕನನ್ನು ಅತ್ಯಂತ ಶಕ್ತಿಯುತ ರಾಜನಾಗಿ ಮಾತ್ರವಲ್ಲ, ಧರ್ಮದ ರಾಜನಾಗಿಯೂ ಮಾಡಿತು.